ಹಾಯ್ ಹಲೋ ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇನ್ನೇನು ಸ್ಕೂಲ್ ಶುರು ಆಯಿತು. ಮಕ್ಕಳಿಗೆ ಏನಪ್ಪ ಹೆಲ್ದಿಯಾಗಿ ನಾವು ತಿಂಡಿಗಳನ್ನ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿರೋ ಎಲ್ಲ ತಾಯಂದ್ರಿಗೂ ಇದೊಂದು ಸೂಪರಾದ ಹೆಲ್ದಿಯಾದ ರೆಸಿಪಿನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ತರಕಾರಿನೂ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಬೆಣ್ಣೆನ ಬಳಸ್ತಾ ಇದ್ದೀನಿ. ಇಲ್ಲಿ ಅಮೂಲ್ ಅವರ ಬೆಣ್ಣೆನ ಬಳಸ್ತಾ ಇದ್ದೀನಿ. ಅದನ್ನು ಬಳಸಿ ಸ್ವಲ್ಪ ಅದಕ್ಕೆ ಎಣ್ಣೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾರ ಮಕ್ಕಳೆಲ್ಲ ತರಕಾರಿಗಳನ್ನ ಇಷ್ಟಪಡಲ್ವೋ ಆ ಮಕ್ಕಳುಗಳಿಗೆ ಅವ್ರಿಗೆ ಕೈಗೆ ಸಿಗದೆ ಇರೋ ಥರ ಸಣ್ಣಗೆ ತರಕಾರಿಗಳನ್ನ ಹೆಚ್ಚಿ ನೋಡಿ. ನಾನು ಮೆಣಸಿನ್ಕಾಯಿ ಉದ್ದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನ ಫ್ರೈ ಮಾಡ್ಕೊಂಡ ನಂತರ ಒಳ್ಳೆ ಆರೋಮ ಬರಬೇಕು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಅದು ಫ್ರೈ ಆಗುತ್ತೆ. ಆನಂತರ ನಾವು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಬೀನಿಸು, ಕ್ಯಾರೆಟು, ಬಟಾಣಿ, ನಿಮ್ಗೆ ಯಾವ ತರಕಾರಿ ಇಷ್ಟನೋ ಎಲ್ಲ ತರಕಾರಿನೂ ಸಣ್ಣಗೆ ಹೆಚ್ಚಿ ಅದಕ್ಕೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಎರಡೇ ತರಕಾರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಬೀನಿಸು ಮತ್ತು ಕ್ಯಾರೆಟು. ಮತ್ತು ಅದಕ್ಕೆ ಒಂಚೂರು ಉಪ್ಪನ್ನ ಮತ್ತೆ ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ತರಕಾರಿಗೂ ಸ್ವಲ್ಪ ಉಪ್ಪು ಹಿಡಿದ್ರೆ ರುಚಿಯಾಗಿರುತ್ತೆ ಅಂತ ಮತ್ತೆ ಉಪ್ಪು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಅಂಗಡಿಯಲ್ಲಿ ಸಿಗುವಂತಹ ಫ್ರೈಡ್ ರೈಸ್ ಮಸಾಲಾನ ತೊಗೊಬಂದು ನಾನು ಫ್ರೈ ಮಾಡ್ಕೊಂಡಿರೋಂತಹ ಮಿಶ್ರಣಕ್ಕೆ ಇದನ್ನು 2 ಪ್ಯಾಕೆಟ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಮತ್ತೆ ಅದನ್ನು ಎಲ್ಲ ಹೊಂದಿಕೆ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಗಮ್ಮಂತ ವಾಸನೆ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿ. ನೋಡ್ತಾ ಇರ್ಬೋದು, ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಚೆನ್ನಾಗಿ ಫ್ರೈ ಆಗಿ. ನಾನು ಈಗ ಆಲ್ರೆಡಿ ಅನ್ನನ ಕೂಗಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಆ ಮಿಶ್ರಣನ ಹಾಕ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಯಾಕಂದರೆ ಫ್ರೈಗೂ ಕೂಡ ನಾವು ಉಪ್ಪು ಹಾಕಿರೋ ಕಾರಣ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಅದ ನಂತರ ಎರಡನ್ನೂ ಕೂಡ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಕೋಬೋದು ಅದರಲ್ಲಿ ಉಪ್ಪು ಸರಿಗಿದೆಯಾ ಇಲ್ವಾ ಅಂತ ಒಂದು ಸತಿ ಟೆಸ್ಟ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ಲಾದ ಮನೆಯಲ್ಲೇ ಫ್ರೈಡ್ ರೈಸ್ ರೆಡಿ. ಅದಂತೂ ಮಕ್ಕಳಿಗೆ ಫೇವ್ರೆಟ್ ಆಗಿಬಿಡುತ್ತೆ. ಮತ್ತು ಲಂಚ್ ಬಾಕ್ಸ್ ರೆಸಿಪಿಗೂ ನಿಮಗೆ ಒಂದು ಆ್ಯಡ್ ಆಗುತ್ತೆ. ನಂತರ ನಾನು ಸ್ನ್ಯಾಕ್ಸ್ಗೆ ಸದಾ ಯಾವಾಗಲೂ ಫ್ರೂಟ್ ಕೊಟ್ಟು ಕಳಿಸ್ತೀಯಮ್ಮ ಅಂತ ತುಂಬ ಕಣಿ ಮಾಡ್ತಾರೆ ಮಕ್ಕಳುಗಳು. ಅದಕ್ಕೆ ನಾನು ಪಾಪ್ಕಾರ್ನ್ನ ತೊಗೊಬಂದು ಮನೇಲೇ ಪಾಪ್ಕಾರ್ನ್ ಮಾಡಿದೆ. ನೋಡ್ತಾ ಇರ್ಬೋದು, 10 ರೂಪಾಯಿಗೆಲ್ಲ ಸಿಗುತ್ತೆ. ನಿಮಗೆ ಫ್ಲೇವರ್ಗಳೆಲ್ಲ ಸಿಗುತ್ತೆ. ನಿಮ್ಗೆ ಯಾವ ಫ್ಲೇವರ್ ಇಷ್ಟನೋ ಅದನ್ನು ತೊಗೊಂಡು ಬಂದು ಪಾಪ್ಕಾರ್ನ್ನ ಮನೇಲೇ ಮಾಡ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಅದನ್ನೊಂಚೂರು ಹಾಕ್ಕೊಂಡು ಫ್ರೈ ಮಾಡಿ ನಂತರ ಅದನ್ನು ತಟ್ಟೆನ ಮುಚ್ಚಿಟ್ರೆ ಅದು ಪಟ 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 ಅಂತ ಸಿಡಿದು ಎಲ್ಲ ಪಾಪ್ಕಾರ್ನ್ ರೆಡಿ ಆಗಿಬಿಡುತ್ತೆ. ಅದು ಹೆಲ್ದಿ ಫುಡ್ಡೇ ಇದು. ಒಂದು ರೀತಿ ಹೇಳೋಕ್ಕೋದ್ರೆ ಯಾವುದೇ ರೀತಿ ಕೆಮಿಕಲ್ ಆಗಲಿ ಇದಾಗಲಿ ಏನೂ ಇರೋದಿಲ್ಲ. ಆಲ್ರೆಡಿ ಮಾಡಿಟ್ಟಿರೋಂತಹ ಪಾಪ್ಕಾರ್ನ್ನ ತಿನ್ನೋದಕ್ಕಿಂತ ಮನೇಲೇ ಈ ರೀತಿ ಬಿಸಿಯಾಗಿ ಮಾಡೋವಂಥ ಪಾಪ್ಕಾರ್ನ್ನ ತಿನ್ನೋದೇ ಎಷ್ಟೋ ಬೆಟರ್ ಅಂತ ನಾನು ಹೇಳ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾದ ಎಷ್ಟು ಗರಿಗರಿಯಾದ ಪಾಪ್ಕಾರ್ನ್ ರೆಡಿಯಾಗೋಗುತ್ತೆ ಮನೆಯಲ್ಲೇ. ಬಿಸಿಯಾಗಿ ತಿಂತಾಯಿದ್ರೆ ಹಾ ಅನ್ನಿಸುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ಗೂ ಸೂಪರಾದ ರೆಸಿಪಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನನ್ನ ಮಕ್ಕಳು ಡಬ್ಬಿಗೆ ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಮಕ್ಕಳಿಗೆ ಹಾಟ್ ಬಾಕ್ಸ್ ಆಗಲಿ ಪ್ಲಾಸ್ಟಿಕ್ ಡಬ್ಬಗಳಾಗಲಿ ಖಂಡಿತವಾಗ್ಲೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ಸ್ಟೀಲನ್ನು ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ, ಯಾಕಂದರೆ ಅದೆಲ್ಲ ಕೆಮಿಕಲ್ ಯುಕ್ತವಾಗಿರುತ್ತೆ. ನಾನಂತೂ ಮಕ್ಕಳಿಗೆ ಡಬ್ಬಿಗಳನ್ನ ಸ್ಟೀಲಲ್ಲೇ ಯೂಸ್ ಮಾಡೋದು. ವಾಟರ್ ಕ್ಯಾನ್ ಕೂಡ ಸ್ಟೀಲ್ನೇ ಕೊಟ್ಟು ಕಳಿಸ್ತೀನಿ. ಯಾರು ಪ್ಲ್ಯಾಸ್ಟಿಕ್ನ ಬಳಸಬೇಡಿ ಫ್ರೆಂಡ್ಸ್. ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು, ಮಕ್ಕಳು ಸದಾ ಹೊಟ್ಟೆ ನೋವು ಅಂತಿರ್ತಾ ಹೇಳ್ತಾನೆ ಇರ್ತಾರೆ, ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಬಟ್ ನಾವು ಅದನ್ನು ಕೇರ್ಲೆಸ್ ಮಾಡಿಬಿಡ್ತೀವಿ. ಮಕ್ಕಳಿಗೆಲ್ಲ ಹೊಟ್ಟೆಲಿ ಹುಳ ಆಗಿರಬೇಕು ಹಾಗೆ ಹೀಗೆ ಅಂತ ನಾವು ಕೇರ್ಲೆಸ್ ಮಾಡ್ತೀವಿ. ಬಟ್ ಆದರೆ ನಾವು ಪ್ಲ್ಯಾಸ್ಟಿಕಲ್ಲಿ ಮಕ್ಕಳಿಗೆ ಕೊಟ್ಟು ಕಳಿಸೋದ್ರಿಂದನೇ ಆ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಎಷ್ಟೋ ಜನ ತಾಯಂದಿರಿಗೆ ಗೊತ್ತೇ ಇಲ್ಲ. ಇದನ್ನು ತಿಳ್ಕೊಂಡು ಪಾಪ ಮಕ್ಕಳಿಗೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಈ ಎಲ್ಲ ಮಾಹಿತಿನೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ನೆಕ್ಸ್ಟ್ ವಿಡಿಯೋವರೆಗೂ ಟೇಕ್ ಕೇರ್, ಬಾಯ್.